ರಾಮನಗರದ ಜಲಮಂಡಳಿ ಕ್ವಾರ್ಟರ್ಸ್ ಅನ್ನೇ ಮತಗಟ್ಟೆ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನ ಇಲ್ಲಿ ಚಲಾವಣೆ ಮಾಡ್ತಿದ್ದಾರೆ. ಕಣ್ಣು ಹಾಯಿಸಿದಷ್ಟು ಕ್ಯೂ ಇದೆ. ಇದು ಖುಷಿಯ ವಿಚಾರ. ಇಲ್ಲಿ ಮುಸ್ಲಿಂ ಮತದಾರರೇ ಹೆಚ್ಚಾಗಿದ್ದು ಸರತಿ ಸಾಲಲ್ಲಿ ನಿಂತು ವೋಟ್ ಮಾಡ್ತಾ ಇದ್ದಾರೆ. ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಒಂದು ದೊಡ್ಡ ಕ್ಯೂ ಇದೆ. ಇಲ್ಲಿ ಕ್ಯೂ ಅಲ್ಲಿ ನಿಂತು ವೋಟ್ ಹಾಕ್ತಿದಾರಲ್ಲ, ಇದು ಖುಷಿಯ ವಿಚಾರ. ಜೊತೆಗೆ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲ, ನಾವು ವೋಟ್ ಹಾಕಬೇಕು, ನಾವು ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಉತ್ತಮವಾದಂತಹ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರೋದೇ ಇಂತಹದ್ದು. ಅದು ಯಾರಿಗಾದ್ರೂ ವೋಟ್ ಹಾಕ್ಲಿ ಅಥವಾ ಅವರು ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಇರ್ತಾರೆ ಅಥವಾ ಅವರು ಏನು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನುವ ಯೋಚನೆಯನ್ನ ಮಾಡ್ತಾರೋ ಇಲ್ವೋ, ಕೆಲವರಿಗೆ ಹೇಳಿದ್ದನ್ನ ಕೇಳಿ ವೋಟ್ ಹಾಕುವವರು ಕೂಡ ಇರ್ತಾರೆ. ಇನ್ನು ಕೆಲವರುಗಳು ತಾವು ಒಂದು ಪಕ್ಷವನ್ನು ನೆನಪಿಕೊಂಡಿರ್ತಾರೆ ಅಥವಾ ಆ ಪಕ್ಷದ ಜೊತೆಗೆ ಈ ಪಕ್ಷಕ್ಕೆ ನಾನು ಹಾಕೋದು ಅನ್ನುವಂಥ ಯೋಚನೆ ಮಾಡ್ತಾರೆ. ಆದ್ರೆ ವೋಟೇ ಹಾಕದವರಿಗಿಂತ ವೋಟ್ ಇಲ್ಲಿ ಬಂದು ಅತ್ಯಂತ ಉತ್ಸಾಹದಿಂದ ಹಾಕ್ತಾರಲ್ಲ, ಇಂತಹ ಒಂದು ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ನಡಿಬೇಕಾಗಿರೋದು ಅದು ಚನ್ನಪಟ್ಟಣದಲ್ಲಿ ಕಾಣಿಸ್ತಿದೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಜನಜನಿತವಾಗಿರುವ ಚನ್ನಪಟ್ಟಣ ಕ್ಷೇತ್ರ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ತಮ್ಮ ಪತ್ನಿ ಶೀಲಾ ಅವರ ಜೊತೆಗೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ರು. ಸರತಿ ಸಾಲಿನಿಂದ ನೇರವಾಗಿ ಮತಗಟ್ಟೆ ಒಳಗೆ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇದೇ ವೇಳೆ ಸಿಪಿವೈ ಅವರ ಬೆಂಬಲಿಗರು ಕೂಡ ಅವರ ಜೊತೆಗೆ ಇದ್ರು. ಇನ್ನು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದ ಮತಗಟ್ಟೆಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಎಲ್ಲರೂ ಬಂದು ಮತವನ್ನ ಚಲಾವಣೆ ಮಾಡಿ ಅಂತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಚನ್ನಪಟ್ಟಣ ಕ್ಷೇತ್ರ ಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ಪ್ರತಿಷ್ಠೆಯ ಕಣವಾಗಿ ಚೇಂಜ್ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ದೋಸ್ತಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇರೋದು. ಈಗ ಇಬ್ಬರೂ ಕೂಡ ಬಂದು ಇವತ್ತು ಅಲ್ಲಿ ಮತಗಟ್ಟೆಗಳಿಗೆ ಬಂದರು, ಭೇಟಿ ಕೊಟ್ಟರು. ಅದೇ ರೀತಿಯಾಗಿ ಸಿಪಿ ಯೋಗೇಶ್ವರ್ ಅಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗಾದ್ರೆ ಇವತ್ತು ನಡೀತಾ ಇರುವಂತಹ 3 ಮಿನಿ ಕ್ಷೇತ್ರಗಳಲ್ಲಿ, ಅದರಲ್ಲೂ ಕೂಡ ಮಿನಿ ಸಮರದ ಈ 3 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿದೆ ಮತದಾನ ಪ್ರಕ್ರಿಯೆ, ಏನೇನು ವಿಶೇಷತೆಗಳು ನಡೆದು ಮತವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಜನರ ಉತ್ಸಾಹ ಹೇಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಚನ್ನಪಟ್ಟಣದಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಕೃಷ್ಣ, ಅದೇ ರೀತಿಯಾಗಿ ಈಗ ಶಿವರಾಮ್ ಅಸುಂಡಿ ಅವರು ಶಿಗ್ಗಾವಿ ಕ್ಷೇತ್ರದಿಂದ ಅಲ್ಲಿಂದ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಡೂರು ಕ್ಷೇತ್ರದ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್ ನಮ್ಮ ರಿಪೋರ್ಟರ್ ರೆಡಿ ಆಗಿದ್ದಾರೆ. ಈ ಎಲ್ಲಾ ಕ್ಷೇತ್ರಗಳ ಒಂದು ಯಾವ ರೀತಿಯಾದಂತಹ ಮಾಹಿತಿ ಇಲ್ಲಿವರೆಗೂ ಸಿಗ್ತಾ ಇದೆ ಮತದಾನದ ವಿಚಾರದಲ್ಲಿ ಅಂತ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗ ಏನು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಇದ್ದಾರೆ. ಕೃಷ್ಣ, ಈಗಾಗಲೇ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಜಿದ್ದಿನ ಕಣ, ಜೊತೆಗೆ ಪ್ರತಿಷ್ಠೆಯ ಕಣವಾಗಿರುವಂತಹ ಚನ್ನಪಟ್ಟಣದಲ್ಲಿ ಮತದಾರರ ಮತದಾನದ ಉತ್ಸಾಹ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಇಲ್ಲಿವರೆಗೂ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ? ಇನ್ನು ಸ್ವಲ್ಪ ಹೊತ್ತು 3 ಗಂಟೆಯ ನಂತರ ಆಲ್ಮೋಸ್ಟ್ ಬಿಸಿಲು ಕಡಿಮೆ ಆಗುತ್ತೆ, ಜನ ಕೂಡ ಮನೆಯಿಂದ ಬಂದು ವೋಟ್ ಹಾಕುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಈಗಲೂ ಕೂಡ ಮತದಾನ ನಡೀತಾ ಇದೆಯಾ, ಹೇಗೆ? ನವಿತಾ, ನಾವು ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆಯನ್ನು ಗಮನಿಸಿದ್ದೇವೆ. ಆಗ ಎಷ್ಟು ಪ್ರಮಾಣದಲ್ಲಿ ಮತದಾರರು ಬಂದು ಭೇಟಿಯನ್ನು ಕೊಡ್ತಾರೆ ಅನ್ನೋದು ಸಹಜವಾಗಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತದಾನ ಮಾಡೋದಕ್ಕೆ ಉತ್ಸಾಹವನ್ನು ತೋರೋದಿಲ್ಲ. ಆದ್ರೆ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನೋದು ಏನು ಜಿದ್ದಾಜಿದ್ದಿನ ಕೂಡಿದೆ, ಎಲ್ಲೋ ಒಂದ್ ಕಡೆ ಮತದಾರರನ್ನ ಮತಗಟ್ಟೆ ಕೇಂದ್ರಕ್ಕೆ ಕರೆಸುವಂತ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಎಲ್ಲಾ ರೀತಿಯಿಂದ ತಂತ್ರಗಾರಿಕೆಯನ್ನು ಮಾಡಿದರೆ, ಆ ಒಂದು ತಂತ್ರಗಾರಿಕೆ ಎಲ್ಲೊಂದ್ ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ವರ್ಕೌಟ್ ಆಗಿದೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆ ಕೇಂದ್ರದಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಮತದಾನ ಆರಂಭವಾದ ಕೂಡಲೇ ಬೆಳಗ್ಗೆಯಿಂದ ಕೂಡ ಪುರುಷರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮತ್ತೆ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆ ಕೇಂದ್ರದಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತದ್ದು. ಚನ್ನಪಟ್ಟಣ ನಗರ ಪ್ರದೇಶ ಆಗಿರ್ಬೋದು, ಮತ್ತೆ ಹೊರಭಾಗ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಮತದಾನವನ್ನು ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ನಾವು ಗಮನಿಸಬಹುದು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತದಾರರೇನಿದ್ದಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಮತಗಟ್ಟೆ ಕೇಂದ್ರ ಅವ್ರಿಗೆ ಏನೇನು ಕಲ್ಪಿಸಲಾಗಿತ್ತು, ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಅಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಕೆಲವೊಂದ್ ಕಡೆ ತಾಂತ್ರಿಕ ದೋಷ ಕೂಡ ಉಂಟಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ವಿಳಂಬ ಆಯಿತು. ಅದಾದ ನಂತರವಾಗಿ ಮತದಾರರು ಸ್ವಲ್ಪ ಕಾಯುವಂತ ಪರಿಸ್ಥಿತಿ ಕೂಡ ಕೂರು ಗ್ರಾಮದಲ್ಲಿ ನಿರ್ಮಾಣ ಆಯಿತು. ಅದಾದ್ಬಿಟ್ರು ಬೇರೆ ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಿರುವ ನಿಟ್ಟಿನಲ್ಲಿ ಚುನಾವಣಾ ಸಿಬ್ಬಂದಿಗಳು ಕೂಡ ನೋಡ್ಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಎಂದಿನಂತೆ ಈಗಾಗಲೇ ಏನು ಮತದಾರರು ತಮ್ಮ ಹಕ್ಕನ್ನ ಈಗಾಗಲೇ ಚಲಾವಣೆ
ಮಾಡ್ತಿರುವಂತದ್ದು. ಮಧ್ಯಾಹ್ನ 1 ಗಂಟೆ ಆಗ್ತಿದ್ದಂಗೆ ಸ್ವಲ್ಪ 40-45% ಶೇಕಡ ಮತದಾನ ಆಗಿತ್ತು. ಈಗ 3 ಗಂಟೆ ಆಗ್ತಾ ಇರುವಂತದ್ದು. ಸ್ವಲ್ಪ ಬಿಸಿಲಿನ ಜಳ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಇನ್ನು 3 ಗಂಟೆ ಏನ್ ಬಾಕಿ ಇದೆ ಅಂದ್ರೆ ಸಂಜೆ 6 ಗಂಟೆಗೆ ಮತದಾನ ಸಮಯ ಮುಕ್ತಾಯ ಆಗ್ತಾ ಇದೆ. ಸಂಜೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಬಳಿಕವಾಗಿ ಈಗ ಮತಗಟ್ಟೆ ಕೇಂದ್ರದ ಬಳಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇರುವಂತದ್ದು. ಸಹಜವಾಗಿ ರಾಜಕೀಯ ನಾಯಕರು ಮತದಾನದ ಪ್ರಮಾಣದ ಮೇಲೆ ತಮ್ಮ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಮಾಡಿಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನ ಮಾಡಿದ್ರೆ ಅವರು ನಾವು ಇಷ್ಟು ಪ್ರಮಾಣದಲ್ಲಿ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದ್ ಕಡೆಗೆ ಬೈ ಎಲೆಕ್ಷನ್ ಅಲ್ಲಿ ಏನು ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಚುನಾವಣಾಧಿಕಾರಿಗಳು ಎಲ್ಲರೂ ಕೂಡ ಅಂದ್ರೆ ಸರ್ಕಾರಿ ನೌಕರರಿಗೆ ರಜೆನೂ ಕೂಡ ಚನ್ನಪಟ್ಟಣದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆಲ್ಲರೂ ಕೂಡ ವ್ಯವಸ್ಥೆ ರಜೆ ಕೊಡಲಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಮತದಾನವನ್ನು ಮಾಡಿರುವಂತದ್ದು. ಮಧ್ಯಾಹ್ನ 3 ಗಂಟೆ ಬಳಿಕವಾಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚನ್ನಪಟ್ಟಣ ಮತಗಟ್ಟೆ ಕೇಂದ್ರಗಳೇನಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಮನಿಸಬಹುದು. ಮತ್ತೊಂದು ಕಡೆ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ ಅವರು ಕೂಡ ಕೆಲವೊಂದು ಕಡೆ ಮತಗಟ್ಟೆ ಕೇಂದ್ರಗಳ ಭೇಟಿಯನ್ನು ಕೊಟ್ಟು ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಕೆಲವೊಂದು ಕಡೆ ಹಣ ಹಂಚಿಕೆ ವಿಚಾರ ಕೂಡ ಬಂದಿರುವಂತದ್ದು. ಆದ್ರೆ ಯಾರು ಹಣ ಹಂಚಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ. ಮತ್ತೆ ಚುನಾವಣಾ ಅಧಿಕಾರಿಗಳು ಕೂಡ ಎಲ್ಲ ಕಡೆ ರೌಂಡ್ಸ್ ಅಲ್ಲಿದ್ದಾರೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಂತ ಗಲಭೆ ಮತ್ತೆ ಘಟನೆಗಳಾಗದಿರುವಂತಹ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ಕ್ರಮವನ್ನು ವಹಿಸಿರುವಂತದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ವಾತಾವರಣ ಇರುವಂತದ್ದು. ನವಿತಾ, ಕೃಷ್ಣ, ಈಗಾಗಲೇ ಈ ಹಿಂದಿನ ಸಾರ್ವತ್ರಿಕ ಚುನಾವಣೆಗಳನ್ನು ನಾವು ಗಮನಿಸಿದ್ರೆ ಈ ಮಧ್ಯಾಹ್ನದವರೆಗೂ ಬಂದಿರುವಂತಹ ಶೇಕಡವಾರು ಮತದಾನವನ್ನ ಪ್ರಮಾಣವನ್ನ ಗಮನಿಸಿದ್ರೆ ಇದೊಂದು ರೆಕಾರ್ಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇನ್ನು ಸಂಜೆವರೆಗೂ ಕೂಡ ಟೈಮ್ ಇರೋದ್ರಿಂದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಮತದಾರರ ಉತ್ಸಾಹ ಈ ಸಲ ಯಾವ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ನಮಿತಾ, ಬೈ ಎಲೆಕ್ಷನ್ ಅನ್ನುವಂಥದ್ದೇ ಪ್ರತಿಷ್ಠೆ. ಯಾಕಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನೀವು ಹೇಳ್ತಾ ಇದ್ರಿ ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಸಾಹವನ್ನು ತೋರಿದಿಲ್ಲ. ಆದ್ರೆ ಬೈ ಎಲೆಕ್ಷನ್ ಅನ್ನುವಂಥದ್ದು ರಾಜಕೀಯ ನಾಯಕರಿಗೆ ಪ್ರತಿಷ್ಠೆ ಆಗಿರುತ್ತೆ. ಕೆಲವು ಮತದಾರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೂ ಕೂಡ ಅವ್ರು ಬಂದು ಕೆಲವರು ಮತವನ್ನ ಚಲಾವಣೆ ಮಾಡ್ತಾರೆ. ಆದ್ರೆ ಬೈ ಎಲೆಕ್ಷನ್ ಅಲ್ವಾ, ಅದೇ ನೀವು ಬಿಡು ಅನ್ನೋ ಒಂದು ಮನಸ್ಥಿತಿಗೆ ಕೆಲವರು ಮತದಾರರು ಬಂದಿದ್ರು ಕೂಡ ಅಂತಹ ಮತದಾರರನ್ನ ಸೆಳೆಯುವಂತದ್ದು ಮತ್ತೆ ಅವ್ರು ಬೆಂಗಳೂರಲ್ಲಿದ್ರು ಕೂಡ ಸಿಟಿಯಲ್ಲಿ ಇದ್ರು ಕೂಡ ಅವ್ರನ್ನ ಇಲ್ಲಿಗೆ ನಗರಕ್ಕೆ ಕರೆತರುವಂತದ್ದು ಮತ್ತೆ ತಮ್ಮ ಬೂತ್ಗಳಲ್ಲಿ ಮತದಾನವನ್ನ ಮಾಡಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಹೀಗೆ ಸಾಕಷ್ಟು ವ್ಯವಸ್ಥೆಯನ್ನ ಈಗಾಗಲೇ ರಾಜಕೀಯ ನಾಯಕರು ಕೂಡ ಮಾಡಿರುವಂತದ್ದು. ಹಾಗಾಗಿನೇ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಮಹಿಳಾ ಚನ್ನಪಟ್ಟಣ ಕ್ಷೇತ್ರದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಚನ್ನಪಟ್ಟಣ ಮತಗಟ್ಟೆ ಕೇಂದ್ರಕ್ಕೆ ಕೂಡ ಬಂದು ತಮ್ಮ ಹಳ್ಳಿಗಳಿಗೆ ಬಂದು ಅಲ್ಲಿ ಮತಗಟ್ಟೆ ಕೇಂದ್ರಗಳು ಕೂಡ ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವು ಹೇಳಿದಂಗೆ ಈ ಒಂದು ಸಂಜೆ 6 ಗಂಟೆ ನಂತರವಾಗಿ ಶೇಕಡವಾರು ಮತದಾನವನ್ನು ನೋಡಿದ್ರೆ ಎಲ್ಲೊಂದ್ ಕಡೆ ಈ ಹಿಂದಿನ ಸಾರ್ವತ್ರಿಕ ಚುನಾವಣೆಯ ಬ್ರೇಕ್ ಆಗ್ಬಹುದು ಅನ್ನೊಂದು ಲೆಕ್ಕಾಚಾರ ಕೂಡ ಈಗಾಗಲೇ ಹಾಕಲಾಗಿರುವಂತದ್ದು. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆದ್ರೆ ಸಹಜವಾಗಿಯೇ ಒಂದಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ದಾರೆ. ಮತ್ತೆ ಎಷ್ಟೆಷ್ಟು ಗಂಟೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣ ಶೇಕಡ ಆಗ್ತಾ ಇದೆ ಮತ್ತೆ ಎಷ್ಟು ಸಂಖ್ಯೆ ಒಂದು ಹಳ್ಳಿಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ ಮತ್ತೆ ಹೋಬಳಿ ಆಗಿರ್ಬೋದು ಮತ್ತೆ ತಾಲೂಕು ಮಟ್ಟದಲ್ಲಾಗಿರ್ಬೋದು ನಗರಗಳಲ್ಲಾಗಿರ್ಬೋದು ಹೀಗೆ ಮತದಾನ ಮಾಡುವಂತೆ ಲೆಕ್ಕಾಚಾರದ ಆದ್ಮೇಲೆ ಎಷ್ಟು ಜನ ವೋಟರ್ ಹಾಕಿದ್ದಾರೆ ಆ ಒಂದು ವೋಟರ್ಸ್ ಗಳ ಆಧಾರದ ಮೇಲೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರವನ್ನು ಆಗ್ತಾ ಇರುವಂತದ್ದು. ಹೀಗಾಗಿ ಸಂಜೆ 6 ಗಂಟೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ನಿರೀಕ್ಷೆ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.